ಹಾಯ್, ನಮಸ್ಕಾರ. ನಾನು ಡಾಕ್ಟರ್ ರಾಜಶೇಖರ್ ಎಸ್. ನಮ್ಮಲ್ಲಿ ಕೆಲವರಿಗೆ ಅತಿಯಾಗಿ ಆಲೋಚನೆ ಮಾಡುವಂಥ ಒಂದು ಕೆಟ್ಟ ಬುದ್ಧಿ ಇರುತ್ತೆ. ಮಾತಿಗೆ ಮುಂಚೆ ಸಣ್ಣ ಪುಟ್ಟ ವಿಷಯಕ್ಕೂ ಅತಿಯಾಗಿ ತಗೊಳ್ಳೋದು, ಅತಿಯಾಗಿ ರಿಯಾಕ್ಷನ್ ಮಾಡೋದು, ಅತಿಯಾಗಿ ಯೋಚನೆ ಮಾಡೋದು. ಫಾರ್ ಎಕ್ಸಾಂಪಲ್, ನಮ್ಮ ಮನೆಯವರು ಅಥವಾ ಬೇಕಾಗಿರೋರು ಯಾರೋ ಎಲ್ಲೋ ಬರುವಂಥ ಟೈಮಲ್ಲಿ ಒಂದು 5 ನಿಮಿಷ ಲೇಟ್ ಆಯಿತು, 10 ನಿಮಿಷ ಲೇಟ್ ಆಯಿತು, ಅರ್ಧ ಗಂಟೆನೇ ಲೇಟ್ ಆಯಿತು, ಅಥವಾ ಯಾವುದೋ ಒಂದು ಕಾರಣಕ್ಕೆ ಕೆಲವರು ಫೋನ್ ರಿಸೀವ್ ಮಾಡಲಿಲ್ಲ, ಅಥವಾ ಯಾರೋ ಬರಬೇಕಿತ್ತು ಬರಲಿಲ್ಲ, ಯಾರೋ ಹೋಗಲಿಲ್ಲ, ಏನೋ ತೊಗೊಂಡು ಹೋದರು, ಸರಿಯಾದ ಟೈಮ್ಗೆ ಕೊಡೋಕ್ಕಾಗಲಿಲ್ಲ. ಈ ಥರದ್ದೆಲ್ಲ ಅನೇಕ ವಿಚಾರಗಳು ನಮ್ಮ ದೈನಂದಿನ ಜೀವನದಲ್ಲಿ ಸಾಕಷ್ಟು ಇರುತ್ತೆ. ಇದು ಯಾವುದು ತಕ್ಷಣಕ್ಕೆ ಆಗಲಿಲ್ಲ ಅಂದ ತಕ್ಷಣ ನಮ್ಮಲ್ಲಿ ಕೆಟ್ಟ ಆಲೋಚನೆಗಳು ಬರೋದೇನಪ್ಪ ಅಂತ ಹೇಳಿದ್ರೆ, ಏನೋ ಮೋಸ ಮಾಡಿಬಿಟ್ರು, ಅಥವಾ ಅವ್ರಿಗೆ ಯಾರಿಗೂ ಬರಲಿಲ್ಲ ಅಂದ ತಕ್ಷಣ ನಮ್ಮ ಮನೆಯವರು ಏನೋ ಆಕ್ಸಿಡೆಂಟ್ ಆಗೋಯ್ತು, ಅಥವಾ ಏನೋ ತೊಂದರೆ ಆಗಿಬಿಡ್ತು. ಈ ಥರದ ನಕಾರಾತ್ಮಕವಾಗಿ ನೆಗೆಟಿವ್ ಆಗಿ ತುಂಬ ಆಲೋಚನೆ ಮಾಡ್ತಾನೆ ಮನುಷ್ಯ. ಇದನ್ನು ಇಂಗ್ಲೀಷಲ್ಲಿ ನಾವು ಸೈಕಾಲಜಿಕಲ್ ಟರ್ಮಲ್ಲಿ ರುಮಿನೇಷನ್ ಅಂತ ಕರಿತೀವಿ. ರುಮಿನೇಷನ್ ಅನ್ನೋದು ಒಂದು ಋಣಾತ್ಮಕವಾಗಿ ಆಲೋಚನೆ ಮಾಡುವಂಥ ಒಂದು ಮಾನಸಿಕ ಸಮಸ್ಯೆ ಅಂತ ಹೇಳ್ಬೋದು. ಇದರಿಂದ ನಾವು ಯಾಕೆ ಮನುಷ್ಯ ಅದನ್ನು ಪಾಸಿಟಿವ್ ಆಗಿ ಯೋಚನೆ ಮಾಡುವಂಥದ್ದು, ಏನೋ ಒಂದು ಒಳ್ಳೆಯ ಕೆಲಸಕ್ಕಾಗಿ ಲೇಟಾಗಿದೆ, ಯಾವುದೋ ಒಂದು ಬ್ಯುಸಿ ಇದ್ದಾರೆ, ಆ ಕಾರಣಕ್ಕಾಗಿ ಫೋನ್ ತೆಗಿಯೋಕ್ಕಾಗಲಿಲ್ಲ. ಏನೋ ಬ್ಯುಸಿ ಇರೋದ್ರಿಂದ ನಾವು 2 ಸರಿ ಫೋನ್ ಮಾಡಿದ್ರೆ ಕೂಡ ತೆಗೀಲಿಲ್ಲ. ಆಮೇಲೆ ಅವರೇ ಮಾಡ್ತಾರೆ, ಅಥವಾ ಸಾಯಂಕಾಲ ಬಿಡುವಾದಾಗ ಇನ್ನೂ ಸರಿ ಮಾಡೋಣ, ಅಥವಾ ಯಾರೋ ಬರಬೇಕಿತ್ತು, ಏನೋ ತುಂಬ ಅಗತ್ಯತೆ ಇತ್ತು, ಅದಕ್ಕೋಸ್ಕರ ಬರೋಕ್ಕಾಗಲಿಲ್ಲ, ಅಥವಾ ಯಾರೋ ಹೋಗಬೇಕಿತ್ತು, ಏನೋ ಒಂದು ಅರ್ಜೆಂಟಾಗಿ ಹೋಗಬೇಕಿತ್ತು, ಏನೋ ಪಾಪ ಅರ್ಜೆಂಟ್ ಇದೆ ಅದಕ್ಕೋಸ್ಕರ ಹೋಗಿದ್ದಾರೆ. ಈಗ ಯಾವುದೋ ನಾವು ಧನಾತ್ಮಕವಾಗಿ ಆಲೋಚನೆ ಮಾಡಿದ್ರೆ, ಸದಾ ಋಣಾತ್ಮಕವಾಗಿ ಆಲೋಚನೆ ಮಾಡಿ ತಲೆ ಕೆಡಿಸ್ಕೊಂಡು ನಾವು ಸ್ಟ್ರೆಸ್ಗೆ ಒಳಗಾಗಿ ಅಥವಾ ಕೆಲವೊಮ್ಮೆ ಡಿಪ್ರೆಷನ್ಗೆ ಹೋಗುವಂಥ ಚಾನ್ಸಸ್ ಕೂಡ ಉಂಟು. ಇದು ನಮ್ಮ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀಳುತ್ತಾ ನಾವು ಮಾನಸಿಕ ಕಾಯಿಲೆಗೆ ಒಳಗಾಗ್ತೀವಿ. ಅದಕ್ಕೆ ರುಮಿನೇಷನ್ ಅನ್ನೋ ಸಿಗೋಂಥ ಒಂದು ಸಮಸ್ಯೆಯಿಂದ ನಾವು ಹೊರಗಡೆ ಬರಬೇಕು ಅಂತ ಹೇಳಿದ್ರೆ, ಜಸ್ಟ್ ಬಿ ಪಾಸಿಟಿವ್. ಯಾವಾಗಲೂ ಧನಾತ್ಮಕವಾಗಿ ಆಲೋಚನೆ ಮಾಡಿ, ಒಳ್ಳೆಯದೇ ಆಗ್ತಾಯಿದೆ, ಒಳ್ಳೆಯದಕ್ಕಾಗಿ ಏನೋ ಆಗಿದೆ, ಒಳ್ಳೆಯದಕ್ಕೆ ಏನೋ ನಡೀತಿದೆ, ಏನೂ ಆಗಲ್ಲ, ಆಗತ್ತೆ ಹೋಗುತ್ತೆ. ಈ ಥರದ್ದು ಆಲೋಚನೆ ಮಾಡೋದು ತುಂಬ ಇಂಪಾರ್ಟೆಂಟು. ಈ ನಿಟ್ಟಿನಲ್ಲಿ ನಾವು ಪ್ರಯತ್ನ ಪಟ್ಟರೆ ಖಂಡಿತವಾಗ್ಲೂ ನಾವು ಪಾಸಿಟಿವ್ ಆಗಿರ್ತೀವಿ. ಸ್ಟೇ ಪಾಸಿಟಿವ್.